ಬನ್ನಿ ಬನ್ನಿ ಬೆಳ್ಳಂ ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಮೊದಲೆಲ್ಲ ಅಡುಗೆ ಮಾಡಬೇಕು ಅಂತ ಅಂದರೆ ಒಂದು ಸಣ್ಣದಾದ ಸಿದ್ಧತೆಯನ್ನು ನಾವೆಲ್ಲರೂ ಮಾಡ್ಕೊಳ್ತಾ ಇದ್ವಿ. ಎಷ್ಟೋ ಸಂದರ್ಭಗಳಲ್ಲಿ ಏನಾಗ್ತಿತ್ತು ಅಂತ ಅಂದರೆ ಮನೆಯ ಅಂಗಳದಲ್ಲೇ ಬೆಳೆಯುವಂಥ ಪದಾರ್ಥಗಳನ್ನು ಬಳಸಿ ಅಡುಗೆ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ವಿ. ಆದರೆ ಈಗ ಕಾಲ ತುಂಬಾ ಬದಲಾಗಿದೆ. ಎಲ್ಲವೂ ಫಾಸ್ಟ್ ಫುಡ್ನ ಜಮಾನ ಆಗಿದೆ. ನಮ್ಮ ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು, ಯಾವುದಾದ್ರೂ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆರ್ಡ್ರ್ ಮಾಡಿದ್ರೆ 10 ನಿಮಿಷದಲ್ಲಿ ನಮಗೆ ಬೇಕಾದಂಥ ಫುಡ್ ನಮ್ಮ ಮನೆಯ ಅಂಗಳವನ್ನೇನೋ ತಲುಪುತ್ತೆ. ಆದರೆ ಅದು ನಮ್ಮ ಆರೋಗ್ಯವನ್ನು ಕಾಪಾಡೋದಿಲ್ಲ ಅಲ್ವಾ ಅಂತ ಹೇಳ್ತಾ ಆಹಾ ಎಂಥ ರುಚಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರೀತಿಯ ಸೌಮ್ಯ ರಾಮನಗರ ಮಾಡುವಂಥ ನಮಸ್ಕಾರಗಳು, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಗೀತಾ ಅವ್ರನ್ನ ಸ್ವಾಗತ ಕೋರೋಣ. ಗೀತವರೇ, ನಮ್ಮ ಇವತ್ತಿನ ಸಂಚಿಕೆಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಏನು ಗೊತ್ತಾ, ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇದ್ರೆ ಎಂಥ ಅಡುಗೆ ಮಾಡ್ಬೋದಪ್ಪ ಗೀತಾ ಅವರು ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಪ್ರೀತಿಯ ವೀಕ್ಷಕರಿಗೆ ಯಾವ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀರಾ ಗೀತಾ ಅವರೇ? ನಾನಿವತ್ತು ಮಂಡ್ಯ ಸ್ಟೈಲಲ್ಲಿ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ. ಓಕೆ. ಮತ್ತೆ ಸ್ಪ್ರೌಟ್ಸ್ ಯೂಸ್ ಮಾಡಿ ಸಲಾಡ್ ಮಾಡ್ತಾ ಇದ್ದೀನಿ. ಸೊ ಮಂಡ್ಯ ಸ್ಟೈಲ್ನಲ್ಲಿ ಪೆಪ್ಪರ್ ಚಿಕನ್ ಮಾಡ್ತಿದ್ದೀನಿ. ಸೊ ನೀವು ಮಂಡ್ಯದವರಾ? ನಮ್ಮ ಮನೆಯವ್ರು ಮಂಡ್ಯದವರು, ಬ್ಯಾಂಗ್ಳೂರು. ಮಂಡ್ಯ ಸೊಸೆ ನೀವು? ಹೌದು. ಓಕೆ, ಫೈನ್. ಶುರು ಮಾಡೋಣ ಹಾಗಾದ್ರೆ ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ. ಮೊದಲಿಗೆ ಏನು ಮಾಡ್ತೀರಾ ಗೀತಾ ಅವರೇ? ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಮೊಸರು, ನಿಂಬೆಹಣ್ಣು, ಸ್ವಲ್ಪ ಸಾಲ್ಟ್ ಹಾಕಿ ಅರಿಶಿನ ಹಾಕಿ ಇಟ್ಟಿದ್ದೀನಿ. ಎಷ್ಟೊತ್ತು ಮ್ಯಾರಿನೇಟ್ ಮಾಡಬೇಕಿದೆ? 1 hour 1.5 hour ಸಾಕು. ಓಕೆ, ಒಂದೂವರೆ ಗಂಟೆ ಮ್ಯಾರಿನೇಟ್ ಮಾಡಿಕೊಂಡು ಆಮೇಲೆ ಬಳಸ್ಬೋದು ಅಂತ. ಸೊ ಅದನ್ನು ಫಸ್ಟ್ ಹುರ್ಕೊಳ್ತೀರಾ ಇವಾಗೇನಾದರೂ? ಇಲ್ಲ, ಮೊದಲು ಒಗ್ಗರಣೆ ಹಾಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಓಕೆ, ಈರುಳ್ಳಿ ಯೂಸ್ ಮಾಡ್ತೀನಿ. ಆಮೇಲೆ ಇದೆಲ್ಲ ಫ್ರೈ ಮಾಡ್ಕೊಳ್ಳೋದು. ಶುರು ಮಾಡೋಣ ಹಾಕಿದ್ರೆ. ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ. ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಮೊದಲು ಫ್ರೈ ಮಾಡ್ಕೊಳ್ತೀವಿ. ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತೀರಾ ಅಥವಾ ಎಣ್ಣೆ ಏನಾದರೂ ಹಾಕಿ? ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕ್ತೀರಾ? ಎಣ್ಣೆ ಹಾಕಿ ಎಷ್ಟೊತ್ತು ಫ್ರೈ ಮಾಡ್ಕೊಳ್ತೀರಾ ಅದನ್ನು? 2 minutes. 2 minutes. ಈಗ ಪ್ಯಾನ್ ಬಿಸಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಯಿಲ್ ಹಾಕೊಳ್ಳೋಣ. 1-2 ಸ್ಪೂನ್ ಸಾಕಾಗುತ್ತೆ ಅನ್ಸುತ್ತೆ ಆಯಿಲ್ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸಾಕಾಗುತ್ತೆ. ಓಕೆ, ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ. ಸೊ ಎಷ್ಟು ನಾವು ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಎಷ್ಟು ಗೆಡ್ಡೆ ಬೆಳ್ಳುಳ್ಳಿ ಯೂಸ್ ಮಾಡ್ಕೊಂಡ್ವಿ? 2 ಹಾಕೊಳ್ಳಿ. 2 ಗೆಡ್ಡೆ. ಓಕೆ. ಈಗ ಕರಿಬೇವಿನ ಸೊಪ್ಪು ಸೇರಿಸೋಣ. ಓಕೆ, ನೋಡಿ ಕರಿಬೇವಿನ ಸೊಪ್ಪು ಕೂಡ ಈಗಷ್ಟೇ ನಾವು ಗಿಡದಿಂದ ಕಿತ್ಕೊಂಡು ಬಂದಿರೋ ತಾನೇ ಅನ್ನಿಸ್ತದೆ, ಫ್ರೆಶ್ ಆಗಿದೆ. ಕರಿಬೇವಿನ ಸೊಪ್ಪು ಹಾಕಿದ್ರೆ ಅದು ಫ್ಲೇವರೇ ಚೇಂಜ್ ಆಗಿಬಿಡುತ್ತಲ್ಲ. ಅದ್ರಲ್ಲಿ ಪೆಪ್ಪರ್ ಚಿಕನ್ಗೆಲ್ಲ ಮೇಲ್ಗಡೆ ಕರಿಬೇವಿನ ಸೊಪ್ಪು ಹಾಕಿದಾಗ ನೋಡೋಕ್ಕೂ ಚೆನ್ನಾಗಿ ಅನ್ಸುತ್ತೆ. ಹೌದು. ಇದನ್ನು ಎಷ್ಟು ಫ್ರೈ ಮಾಡ್ಕೊಳ್ತೀರಾ? 2 minutes. ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀವಿ. ಮನೇಲಿ ಯಾರ್ಯಾರು ಇದ್ದೀರಾ ಗೀತಾ ಅವರೇ? ನಮ್ಮ ಹಸ್ಬೆಂಡು, 2 ಮಕ್ಕಳು ಏನು ಮಾಡ್ತಿದ್ದಾರೆ? ಮಕ್ಕಳು ಒಬ್ಬ ಸಾಫ್ಟ್ವೇರು ಮತ್ತು ಇನ್ನೊಬ್ಬ IT ಕಂಪ್ನಿ ಕೆಲಸ ಮಾಡ್ತಿದ್ದಾರೆ. ಇಬ್ಬರು BMTC ವರ್ಕ್ ಮಾಡ್ತಾರೆ. ಫೈನ್. ನೆಕ್ಸ್ಟ್ ಇವಾಗ ಈರುಳ್ಳಿ. ಎಷ್ಟು ಈರುಳ್ಳಿ ತಗೊಳ್ತೀವಿ ನಾವು ಇದರಲ್ಲಿ? 2 ತಗೊಂಡಿದ್ದೀನಿ. ಓಕೆ. ಸೊ ಇವತ್ತು ನಾವು ಇಟ್ಕೊಂಡಿರೋ ಕ್ವಾಂಟಿಟಿ ಫುಲ್ಲು ಅರ್ಧ kg ಚಿಕನ್ಗೆ ಏನು ಬೇಕು ಅದನ್ನು ಇಟ್ಕೊಂಡಿದ್ದೀವಿ. ಫೈನ್. ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಣಲ್ಲ. ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಮನೇಲಿ ಮಾಡ್ತಿರ್ತೀರಾ ಇದನ್ನು? ಮಾಡ್ತಾ ಇರ್ತೀನಿ. ಇದು ನಿಮ್ಮ ಸ್ವಂತ ರೆಸಿಪಿನ ನಿಮ್ಮ ಹಸ್ಬೆಂಡ್ ಮನೇಲಿ ಹೇಳ್ಕೊಟ್ಟಿದ್ದ ಇದು? ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದು. ನಿಮ್ಮ ಮನೆಯವ್ರು ಅಡುಗೆ ಕೂಡ ಮಾಡ್ತಾರೆ? ನೈಸ್ ಮ್ಯಾಮ್. ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಹಾಕೊಳ್ಳೋಣ. ಓಕೆ. ಅದರಲ್ಲಿ ಮೆಣಸಿನಕಾಯಿಲೂ 2 ಟೈಪ್ ಬರುತ್ತೆ, ಬ್ಯಾಡಗಿ ಮತ್ತು ಗುಂಟೂರು. ನಾನು ವೀಕ್ಷಕರಿಗೆ ಹೇಳ್ಬೇಕು ಇವಾಗ. ಇದು ಗುಂಟೂರು ಮೆಣಸಿನಕಾಯಿ ಮತ್ತು ಗ್ರೀನ್ ಚಿಲ್ಲಿ ಫ್ರೈ ಮಾಡ್ಕೊಳ್ಳೋಣ.
ಯಾರು ಹೆಚ್ಚು ಚಿಕನ್ ಈಗ ಅಂದರೆ ಈ ಸ್ಪೆಷಲಿ ಈಗ ನೀವೇನು ಮಾಡ್ತಿದ್ದೀರಾ ಪೆಪ್ಪರ್ ಚಿಕನ್ ನಿಮ್ಮ ಮನೇಲಿ ಯಾರಿಗೆ ತುಂಬ ಇಷ್ಟ ಆಗುತ್ತೆ? ಎಲ್ಲರೂ ಇಷ್ಟಪಡ್ತೀನಿ. ಎಲ್ಲರೂ ಇಷ್ಟಪಡ್ತೀರಾ? ನನ್ನ ದೊಡ್ಡ ಮಗನಿಗೆ ತುಂಬ ಇಷ್ಟ ನಾನ್ ವೆಜ್ ಅಂದರೆ. ಓಕೆ, ಮಾಡ್ತಾ ಇರ್ತೀನಿ ಆಗಾಗ. ಈ ಥರ ಡಿಫ್ರೆಂಟ್ ಐಟಮ್ಸ್ ಮಾಡಬೇಕು, ರೆಸಿಪೀಸ್ ಮಾಡಬೇಕು ಅಂತ ನಿಮ್ಗೆ ಹೇಗೆ ಆಸಕ್ತಿ ಬಂದಿತ್ತು? ಯೂಟ್ಯೂಬ್ಸ್ ಎಲ್ಲ ನೋಡ್ತಾ ಇರ್ತೀನಲ್ಲ, ಆದ್ರಿಂದ ಹೊಸ ಹೊಸ ರೆಸಿಪೀಸ್ ಬಂದರೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಮಕ್ಳಿಗೂ ಇಷ್ಟ ಅಂತ ಮಾಡ್ಕೊಡೋಕೆ ಶುರು ಮಾಡಿದ್ರಿ. ಅಂದರೆ ಸಾಕಷ್ಟು ರೆಸಿಪೀಸ್ ನಮ್ಮ ಆಹಾ ಅಂತ ರುಚಿಲು ಕಲ್ತ್ಕೊಂಡಿದ್ದೀರಾ ಅನ್ಸುತ್ತೆ ಅಲ್ವಾ? ನೋಡ್ತಾ ಇರ್ತೀನಿ. ಹಾಂ, ಸುಮಾರು ರೆಸಿಪೀಸ್ ಕಲ್ತ್ಕೊಂಡಿದ್ದೀರಾ ಅಲ್ಲೂ ಕೂಡ. ಸಾಕು ಅನ್ಕೊಳ್ತೀನಲ್ಲ, ಬ್ರೌನಿಶ್ ಆಗಬೇಕು. ಇದು ಸ್ವಲ್ಪ ಕೆಂಪಗಾಗಿದೆ. ಓಕೆ, ಈಗ ಚಿಕನ್ನ ಸೇರಿಸ್ಕೊಳ್ಳೋಣ. ಹೌದು. ಇದಕ್ಕೆ ಯಾವ ರೀತಿ ಚಿಕನ್ ಚೆನ್ನಾಗಿ ಅನಿಸುತ್ತೆ ಗೀತಾ ಅವರೇ? ಅಂದರೆ ಬೋನ್ ಇರುವಂಥದ್ದು ಅಥವಾ ಬೋನು ಹಾಕ್ಕೊಳ್ಬೋದು, ವಿತೌಟ್ ಬೋನು ಎರಡೂ ಹಾಕೊಬೋದು. ಸ್ವಲ್ಪ ಬೋನ್ ಇದ್ದರೆ ಚೆನ್ನಾಗಿ ಅನಿಸುತ್ತಲ್ಲ? ಹೌದು. ಸೊ ಮ್ಯಾರಿನೇಟ್ ಮಾಡೋದ್ರಿಂದ ಅದು ಸಾಫ್ಟಾಗಿ ಆಗುತ್ತೆ ಅಂತನಾ? ಟೆಂಡರ್ ಆಗಿರುತ್ತೆ, ಎಳೆ ಆಗಿರುತ್ತೆ ಅಂತ. ಹೌದು. ಈಗ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಮ್ಯಾರಿನೇಷನ್ ಮಾಡೋದಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೆ. ಮ್ಯಾರಿನೇಟ್ ಮಾಡಬೇಕಾದ್ರೂ ಸಾಲ್ಟ್ನ ಹಾಕೊಂಡಿದ್ರೆ ಈಗ ಸ್ವಲ್ಪ ಎಷ್ಟೊತ್ತು ಫ್ರೈ ಮಾಡ್ಕೊಳ್ತೀರಾ ಇದನ್ನು? 2 ಮಿನಿಟ್ಸ್. 2 ಮಿನಿಟ್ಸ್. ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟ್ ಹಾಕ್ತೀನಿ. ಓಕೆ, ಅಂದರೆ ನಾವು ಪ್ರಾರಂಭ ಮಾಡಿದಾಗಲೂ ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಿ ಹುರ್ಕೊಳ್ಳೋಕ್ಕೆ ಅಂತ, ಜೊತೆಗೆ ಸಪ್ರೇಟ್ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ನು ಹಾಕ್ಕೊಳ್ತಾ ಇದ್ವಿ. ಸ್ವಲ್ಪ ಈ ಚಿಕನ್ ಐಟಮ್ಸಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂಥರ ಟೇಸ್ಟ್ ಕೊಡುತ್ತೆ, ಅದು ಚೆನ್ನಾಗಿ ಅನಿಸುತ್ತೆ ಅದು. ಸೊ ಅದಿಲ್ಲ ಅಂದರೆ ಅಡುಗೆ ಕಂಪ್ಲೀಟೇ ಆಗಲ್ಲ. ಚೆನ್ನಾಗಿ. ಹೌದು, ನೀವು ಹೇಳಿದ್ದು ಕರೆಕ್ಟು ಗೀತಾ ಅವರೇ. ಟೆಂಡರ್ ಅಂತ ಅನ್ನಿಸ್ತಾ ಇದೆ ಚಿಕನ್. ಅದು ಹೌದು. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಬೋದಾ? ಬೇಗ ಹುರ್ಕೊಬೋದು. ಹೌದು. ಸೊ 2 ನಿಮಿಷ ಈಗ ಇದು ಕುಕ್ ಆಗ್ತಾ ಇರಲಿ. ಓಕೆ, ಫ್ರೈ ಮಾಡೋದಕ್ಕೆ ಪೌಡರ್ ಬೇಕಲ್ಲ ಇದಕ್ಕೆ? ಖಂಡಿತ ಮಾಡ್ಕೊಳ್ಳೋಣಲ್ಲ. ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಸರಿ. ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಅಂತ ಹೇಳ್ಬೋದಾ? ವೆಜ್ ನಾನ್ ವೆಜ್ ಎರಡೂ ತಿಂತೀರಾ? ಸೊ ನೀವು ತುಂಬ ಚೆನ್ನಾಗಿ ರುಚಿಯಾಗಿ ಅಡುಗೆ ಮಾಡ್ತೀರಾ, ಬಟ್ ನೀವು ನೋಡಿದ್ರೆ ತುಂಬ ಸ್ಲಿಮ್ ಆಗಿರ್ತೀರಾ. ಹೆಂಗಿದು ಅಂತ ತಿಂದು ದಪ್ಪ ಆಗಬೇಕು. ಆ್ಯಕ್ಚುಲಿ ನಾನು ಮಾಡಿ ಕೊಡ್ತೀನಿ, ತಿನ್ನೋದು ಕಮ್ಮಿ. ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನ್ ಧನಿಯಾ ತಗೊಳ್ತಾ ಇದ್ದೀನಿ, 1 ಸ್ಪೂನು ಜೀರಿಗೆ ತಗೊಳ್ತಾ ಇದ್ದೀನಿ, 2 ಸ್ಪೂನ್ ಪೆಪ್ಪರು, 1/4 ಚಮಚದಷ್ಟು ಸೋಂಪು. ಓಕೆ, ಸ್ಲೋ ಸಿಮ್ಮಲ್ಲಿ ಫ್ರೈ ಮಾಡ್ಕೋಬೇಕು. ಬಿಡುವಿನ ಟೈಮಲ್ಲಿ ಏನು ಮಾಡ್ತೀರಾ ಗೀತಾ? ಕುಕ್ಕಿಂಗು ಮಾಡ್ತಾ ಇರ್ತೀನಿ. ಮನೆಯವ್ರಿಗೆ ಅಡುಗೆ ಬರುತ್ತೆ ಅಂತ ಹೇಳಿದ್ರಿ ಅಲ್ಲ ನೀವು. ಸೊ ಮನೆಯವ್ರು ಮಾಡುವಂಥ ಫೇವ್ರೆಟ್ ಫುಡ್ ಯಾವುದು ನಿಮಗೆ? ಅವರು ಸಾಂಬಾರೆಲ್ಲ ಚೆನ್ನಾಗಿ ಮಾಡ್ತಾರೆ. ಓಕೆ, ತರಕಾರಿ ಸಾಂಬಾರು. ಮುದ್ದೆ ಚೆನ್ನಾಗಿ ಮಾಡ್ತಾರೆ. ಅವರು ಕೆಲಸಕ್ಕೆ ಹೋಗ್ತಿರ್ತಾರೆ, ಫ್ರೀ ಇದ್ದಾಗ ನಿಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಚೆನ್ನಾಗಿ ಅನ್ಸುತ್ತಲ್ಲ ಮನೆಯವ್ರು ಬಂದು ಹೆಲ್ಪ್ ಮಾಡಿಕೊಟ್ಟಾಗ. ಅದು ಸ್ವಲ್ಪ ಆ ಪ್ರೀತಿ ಆ್ಯಡ್ ಆದರೆ ಅಡುಗೆ ಕೂಡ ಚೆನ್ನಾಗಿ ಬರುತ್ತೆ. ನಿಮಗೂ ಒಂಥರ ಕಾನ್ಫಿಡೆನ್ಸ್, ನಮ್ಮ ಯಜಮಾನ್ರು ಅಡುಗೆ ಮಾಡಿಕೊಡ್ತಿದ್ದಾರೆ ಅಂತ ಹೇಳಿ. ನಮ್ಮ ಮನೆಯವ್ರಿಗಿನ ಹೆಚ್ಚಾಗಿ ನನ್ನ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಾರೆ. ಹೌದಾ? ಹೆಲ್ಪ್ ಮಾಡ್ತಾರೆ. ಸೊ ಮನೆ ಮಂದಿ ಎಲ್ಲ ಅನ್ಯೋನ್ಯವಾಗಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಇದ್ದೀರಾ? ಹೌದು. ಇದಾಗಿದೆ ಈಗ. ಓಕೆ, ಇದನ್ನು ಈಗ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಹೇಗೆ ಪೌಡರ್ ರಫ್ ಆಗಿರಬೇಕಾ ಅಥವಾ ತುಂಬ ಪುಡಿ ಆಗಿರಬೇಕಾ? ಸ್ಮೂತ್ ಆಗಿರಬೇಕು. ಓಕೆ, ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಈಗ ಇದು ಪೌಡ್ರ್ ಆಗಿದೆ. ಚಿಕನ್ ಹೇಗೆ ಏನಾಗಿದೆ ನೋಡೋಣ. ಖಂಡಿತ ಗಮನ ಕೊಡೋಣ, ನಾವು ಚಿಕನ್ ಮರಿತಾ ಇದ್ದೀವಿ. ಈಗ ಗೀತಾ ಅವರೇ, ನಿಮ್ಗೆ ಎಷ್ಟೊಂದು ರೆಸಿಪೀಸ್ ಗೊತ್ತು ಅಲ್ವಾ? ತುಂಬ ರೆಸಿಪೀಸ್ ಕಲ್ತ್ಕೊಂಡಿದ್ದೀನಿ ಮಕ್ಕಳಿಗೋಸ್ಕರ, ಮನೆಯವ್ರಿಗೋಸ್ಕರ ಅಂತ. ನಮ್ಮ ಈ ಕಾರ್ಯಕ್ರಮಕ್ಕೆ ಇದೇ ರೆಸಿಪಿನ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಇದು ರಸಮ್ ರೈಸ್ ಮಾಡ್ಕೊಂಡಾಗ ಸೈಡಲ್ಲಿ ಡಿಶ್ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ತುಂಬ ಸಿಂಪಲ್ ಆದಂಥ ಸಿಂಪಲ್
ಫಟಾಫಟ್ ಅಂತ ಮಾಡ್ಕೊಂಡು ಬೇಗ ಮಾಡ್ಕೊಬೋದು. ಬಟ್ ಮ್ಯಾರಿನೇಟ್ ಮಾಡ್ಕೊಂಡು ರೆಡಿ ಮ್ಯಾರಿನೇಟ್ ಮಾಡಿ ರೆಡಿ ಇಟ್ಕೊಂಡಿದ್ರೆ 5 ನಿಮಿಷದಲ್ಲಿ ಮಾಡ್ಕೊಂಡು. ಸೊ ಹಂಗಾಗಿ ಬೇಗ ಆಗುವಂಥ ರೆಸಿಪಿ ಇದ್ರೆ ಚೆನ್ನಾಗಿರುತ್ತೆ ವೀಕ್ಷಕರಿಗೆ ಅಂತ ಅಂದ್ಬಿಟ್ಟು. ಸೊ ಇದು ಎಲ್ಲ ಈಸಿ ಆಗುತ್ತೆ ಮಾಡ್ಕೊಂಡು. ಸೊ ಇದು ನೋಡಿ ಇಂಪಾರ್ಟೆಂಟ್ ಪಾಯಿಂಟು. ಲೇಡೀಸ್ ಮನೇಲಿ ಇರ್ತಾರೆ, ಟೈಮ್ ಇರುತ್ತೆ, ತುಂಬ ಹೊತ್ತು ಅಡುಗೆ ಮಾಡೋಕ್ಕೆ ಸಮಯ ಕೊಡೋದು. ಪಾಪ ಬ್ಯಾಚುಲರ್ಸ್ ಏನು ಮಾಡ್ತಾರೆ ಹೇಳಿ. ಸೊ ಗೀತವ್ರ ಮನಸ್ಸಲ್ಲೂ ಇದ್ದದ್ದು ಅದೇನೆ, ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟೇ ಈ ರೆಸಿಪಿನ ತಂದಿರುವಂಥದ್ದು. ಆದಷ್ಟು ಬೇಗ ನಾವು ಇದನ್ನು ಕುಕ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಇದನ್ನು ಫ್ರೈ ಮಾಡಿದ್ಮೇಲೆ ಏನು ಮಾಡ್ತೀರಾ? ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಓಕೆ. ಸೊ ಅದು ತಳ ಹಿಡಿಬಾರ್ದು ಅಂತ ಸ್ವಲ್ಪ ನೀರು ಹಾಕ್ಲಾ ನಾನೇ ಹಾಕಿ ನೋಡ್ಕೋಬೇಕು ನೀವು ಇಷ್ಟು ಅಂತ. ಹಾಂ, ಸಾಕ? ಸೊ ಚಿಕನಲ್ಲೂ ನೀರಿನ ಅಂಶ ಇರುತ್ತೆ, ಅದು ಬಿಟ್ಕೊಡುತ್ತೆ. ನಾವು ಸ್ವಲ್ಪ ನೀರು ಸೇರಿಸ್ಕೋಬೇಕು, ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಅವಾಗ ಕರೆಕ್ಟಾಗಿ ಕುಕ್ ಆಗುತ್ತೆ. ಓಕೆ. ಈಗ ಮುಚ್ಚಿಡೋಣ. ಹಾಂ. ಬೇರೆ ಬೇರೆ ಆಕ್ಟಿವಿಟೀಸ್ ಏನಾದರೂ ಇದೆಯಾ ಮನೆ ಕೆಲಸಗಳಲ್ಲಿ ಅಥವಾ ಏನಾದ್ರು? ನಂದು ಗಾರ್ಡನ್ ಇದೆ. ಯಾವ್ಯಾವ ಗಿಡಗಳು ಹಾಕಿದ್ದೀರಾ ಗೀತವರಲ್ಲಿ? ಎಲ್ಲ ಥರ ಇದೆ. ಓಕೆ. ಡ್ರ್ಯಾಗನ್ ಫ್ರೂಟ್ ಇದೆ, ದಾಸವಾಳ, ಅಲೋವೆರಾ, ಮೆಹಂದಿ ಸೊಪ್ಪು. ಅದನ್ನ ಬೆಳ್ಕೊಂಡು ಮನೇಲಿ ನಾನು ಹೇರ್ ಪ್ಯಾಕ್ ಮಾಡ್ಕೊಳ್ತೀನಿ. ಸೂಪರ್ ಅಲ್ಲ, ಇನ್ನೇನು ಮನೇಲೆಲ್ಲ ಮದ್ದು ಸಿಕ್ಬಿಟ್ಟಿದೆ ನಮ್ಗೆ ಇವಾಗ. ಓಕೆ. ಡ್ರ್ಯಾಗನ್ ಫ್ರೂಟ್ ಹೆಂಗೆ ಮ್ಯಾಮ್ ಅದನ್ನ ಪಾಟಲ್ಲಿ ಬೆಳಿಬೋದಾ ಹೆಂಗೆ? 1 ಇಯರ್ ಆಯಿತು ಅದು ನನ್ನ ಪಾಟ್ಗೆ ಹಾಕಿ. ಓಕೆ. 1-2 ಫ್ರೂಟ್ ಬಂತು, ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಬಂತದ್ದು. ನೋಡೋಣ ಫ್ರೈ ಆಗಿದೆಯಾ ಅಂತ. ಚೆನ್ನಾಗಿ ಖುಷಿ ಕೊಡುತ್ತಾ ನಿಮಗೆ ಗಾರ್ಡನಿಂಗ್ ಮಾಡೋದೆಲ್ಲ? ಹೌದು, ಮನಸ್ಸಿಗೆ ಖುಷಿ ಕೊಡುತ್ತಲ್ಲ. ಈವ್ನಿಂಗ್ ಟೈಮ್ ಮೇಲೆ ಹೋಗ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಂ ಹಾಂ ಹಾಂ. ಈಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಹಾಂ ಹಾಂ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. 2 ಸ್ಪೂನ್ ಹಾಕ್ಕೊಳ್ತೀನಿ. ಸರಿ ಸರಿ. ಸೊ ಇದು ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಪ್ರಮುಖವಾಗಿ ಪೆಪ್ಪರ್ ತುಂಬ ಸ್ವಲ್ಪ ಚೆನ್ನಾಗಿರಬೇಕು, ಜಾಸ್ತಿ ಇರಬೇಕು, ಸ್ಪೈಸಿ ಆಗಿರುತ್ತೆ. ಸೊ ಪೆಪ್ಪರ್ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಆ ಸ್ಪೈಸಿ ಥಿಂಗ್ ಸಿಗುತ್ತೆ ನಮಗೆ. ಹೌದು. ಈಗ ನಾವು ಇದೇ ಮಸಾಲೆ ಬಳಸ್ಕೊಂಡು ಈಗ ಏನು ಚಿಕನ್ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀವಿ, ಇದಕ್ಕೆ ನಾವು ಪನ್ನೀರ್ ಆ್ಯಡ್ ಮಾಡ್ಕೊಬೋದು, ಪನ್ನೀರಲ್ಲೂ ಮಾಡ್ಕೋಬೋದು, ಮತ್ತು ಮಶ್ರೂಮ್ ಕೂಡ ಹಾಕೊಬೋದು. ಹೌದು, ಮಾಡ್ಕೋಬೋದು. ಸೊ ಮಸಾಲೆ ಒಂದೇ, ವೆಜ್ ಬೇಕಾದರೆ ವೆಜ್ ಮಾಡ್ಕೊಬೋದು, ನಾನ್ ವೆಜ್ ಬೇಕಾದವರು ಚಿಕನ್ಗೆ ಇದನ್ನು ಮಾಡ್ಕೊಬೋದು. ಸೊ ಮಂಡ್ಯ ಕಡೆ ಫೇಮಸ್ ಆಯಿತು, ತುಂಬ ಫೇಮಸ್ ಅಂತ ರೆಸಿಪಿನ. ಚಿಕನ್, ಮಟನ್ ಎಲ್ಲ ಫೇಮಸ್. ಕೈಮಾ. ಓಕೆ. ಅದೆಲ್ಲ. ಸೊ ನಾನ್ ವೆಜ್ ಜಾಸ್ತಿ ಮಾಡ್ತೀರಾ ಮನೇಲಿ? ವೀಕ್ಲಿ ಟ್ವೈಸ್ ಇರುತ್ತೆ. ಕಂಪಲ್ಸರಿ 2 ದಿನ ಬೇಕು, ವಾರದಲ್ಲಿ 2 ದಿನ. ಸೊ ಕಾರ್ತಿಕ ನಾವು ಇಷ್ಟಪಡಲಿಲ್ಲ ಅಂದ್ರೆ ಮಕ್ಕಳು ಕೇಳ್ತಾ ಇರ್ತಾರೆ, 2 ದಿನ ಮಾಡ್ಕೊಡ್ತೇವೆ. ಸೊ ಹೊರಗಡೆ ಹೋಗಿ ಕೊಡ್ಸೋದ್ಕಿಂತ ಮನೇಲಿ ಮಾಡಿ ತಿನ್ನೋದೇ ಒಳ್ಳೆ ಅಭ್ಯಾಸ ಅಂತ ಅಂದ್ಬಿಟ್ಟು. ಈಗ ಆಲ್ಮೋಸ್ಟ್ ಆಗಿದೆ ಇದು. ಈಗ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. 1/4 ಚಮಚ ಸಾಕು. ಓಕೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಕುಕ್ ಆಗ್ತಾ ಇರಲಿ. ಮುಚ್ಚರ ಸ್ವಲ್ಪ ಬೇಯುತ್ತೆ. ಈಗ ನೆಕ್ಸ್ಟ್ ಸಲಾಡ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಖಂಡಿತ ಶುರು ಮಾಡೋಣ. ಹೆಸರು ಕಾಳು ತಗೊಳ್ಳಿ. ಅದು 1 ದಿವಸ ಮುಂಚೆನೇ ಮೊಳಕೆ ಕಟ್ಟಿ ಇಟ್ಟಿರೋದು. ಮೊಳಕೆ ಕಟ್ಟಿದ ಹೆಸರು, ಮೊಳಕೆ ಕಟ್ಟಿರೋದು. ಓಕೆ. ಸೇರಿಸ್ಕೊಳ್ಳೋಣ. 1/2 ಕಪ್ಪು ಮೈಕ್ರೋಗ್ರೀನ್ ಮೆಂತ್ಯ ಕಾಳನ್ನ ನೆನೆಸಿ ಮೊಳಕೆ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಇದು ನಿಜವಾಗ್ಲೂ. ಮೊಳಕೆ ಕಟ್ಟಿ ಅದನ್ನ ಟ್ರೇ ಬರುತ್ತೆ. ಓಕೆ. ಆ ಟ್ರೇ ಅಲ್ಲಿ ಇಟ್ಕೊಂಡು ಮೆಂತ್ಯ ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿ ಓಕೆ ಟ್ರೇ ಅಲ್ಲಿ ಇಟ್ಕೊಂಡ್ರೆ ಅದು ಶುದ್ಧ ಬರುತ್ತಾ ಮೊಳಕೆ. ಇದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಇದು ಫೈನ್. ಅದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇದೆ. ಹೌದಾ? ಓಕೆ. ಇದನ್ನ ಎಷ್ಟು ಹಾಕೊಳ್ತೀವಿ ಇಲ್ಲಿ? ಇದು 1/2 ಕಪ್. ಓಕೆ. ಕ್ರಂಚಿ ಆಗಿರುತ್ತೆ, ಚೆನ್ನಾಗಿ ಅನ್ಸುತ್ತಲ್ಲ. ಓಕೆ. ನೆಕ್ಸ್ಟ್ ಟೊಮೆಟೊ ಹಾಕಲೇಬೇಕಾ? ಹಾಂ, ಕೆಲವ್ರಿಗೆ ಇಷ್ಟ ಇಲ್ಲ ಅಂದರೆ ಟೊಮೊಟೊ ಕ್ಯಾನ್ಸಲ್ ಕೂಡ ಸ್ಕಿಪ್ ಮಾಡ್ಕೊಬೋದು. ನೆಕ್ಸ್ಟ್ ಪೊಮೊಗ್ರನೇಟ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಅಂದರೆ ಒಂದು ಗ್ರೀನು, ಪೊಮೊಗ್ರನೇಟ್ ಕಲರ್, ಟೊಮ್ಯಾಟೊ, ಎಷ್ಟೊಂದು ಅಲ್ವಾ, ಎಲ್ಲ ಕಲರ್ ಮಿಕ್ಸ್ ಆಗ್ತದೆ ಸಲಾಡ್ಗೆ. ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆ ಫುಡ್, ಚೆನ್ನಾಗಿ ಅನ್ಸುತ್ತೆ ಅದು. ಓಕೆ. ಮತ್ತು ಇದು ಸೀಬೆ ಹಣ್ಣು, ಇಲ್ಲೊಂದು ಕಲರ್ ಆ್ಯಡ್ ಆಯ್ತು ನೋಡಿ ಇವಾಗ, ಎಲ್ಲ ಗ್ರೀನ್. ನೆಕ್ಸ್ಟ್ ಸ್ವೀಟ್ ಕಾರ್ನ್. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಅಲ್ವಾ? ಸ್ವೀಟ್ ಕಾರ್ನ್ ಎಲ್ಲ ಹಾಕಿದ್ರೆ. ಸ್ವೀಟ್ ಕಾರ್ನಲ್ಲಿ ಇನ್ನೂ ವೆರೈಟೀಸ್ ಎಲ್ಲ ಮಾಡ್ಬೋದು ಇದರಲ್ಲಿ. ಹೌದಾ? ಯಾವ ವೆರೈಟೀಸ್ ಮಾಡ್ತೀರಾ? ಕ್ರಿಸ್ಪಿ ಕಾರ್ನ್ ಅಂತ ಮಾಡ್ತಾರಲ್ಲ. ಓಕೆ. ಹಾಂ. ಅದನ್ನು ಮನೆಯಲ್ಲೇ ಮಾಡ್ಕೊಡ್ತೀರಾ ನೀವು? ಸೊ ನೀವು ಹೋಟೆಲ್ಸ್ಗೆಲ್ಲ ಹೋಗೋದೇ ಇಲ್ಲ? ಹೋಗ್ತಿರ್ತೀವಿ, ಅಲ್ಲೇನಾದರೂ ನೋಡಿದ್ರೆ ಹೊಸದಾಗಿ ಮನೇಲಿ ಟ್ರೈ ಮಾಡ್ತೀವಿ. ಸೊ ಅಲ್ಲಿ ನೋಡಿ ಬಂದು ಮನೆ ಟ್ರೈ ಮಾಡಿ. ಸೊ ಆದಷ್ಟು ಮನೇಲೇ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ ಯಾವಾಗಲೂ? ಫೈನ್. ಹೆಲ್ದಿಯಾಗಿ ಕೊಡಬೇಕು ಮನೇಲಿ. ಖಂಡಿತ ಹೌದು. ಪ್ರಾರಂಭದಲ್ಲಿ ಅದನ್ನೇ ಹೇಳ್ತಾ ಇದ್ದು, ಬೇಕಂದರೆ ಫುಡ್ ಆರ್ಡರ್ ಮಾಡಿದ್ರೆ ಸಿಕ್ಬಿಡುತ್ತೆ, ಬಟ್ ಮನೇಲಿ ಮಾಡಿ ತಿನ್ನೋದೇ ಆರೋಗ್ಯ ಅಂತ ಹೇಳಿ. ಸೌತೆಕಾಯಿ
ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತೆ, ಹೌದು, ಹೈಡ್ರೇಟ್ ಆಗುತ್ತೆ ನಮ್ಮ ಬಾಡಿ. ಖಂಡಿತ ಖಂಡಿತ. ಮತ್ತು ಕ್ಯಾರೆಟ್ ತಗೊಳ್ಳೋಣ. ಕ್ಯಾರೆಟು ಕಣ್ಣಿಗೆ ತುಂಬ ಒಳ್ಳೆಯದು. ಅದರಲ್ಲಿ ಮಕ್ಕಳಿಗೆ ಹಸಿ ಕ್ಯಾರೆಟ್ನ ಕೊಟ್ಟು ತಿನ್ಸೋದ್ರಿಂದ. ಈರುಳ್ಳಿ ಕೊಡಿ. ಓಕೆ. ಈಗ ಇದಕ್ಕೆ ಸೌತ್ ಇಂಡಿಯನ್ ಸಲಾಡ್ ಇದು. ಓಕೆ. ಇಟಾಲಿಯನ್ ಟಚ್ ಕೊಡೋದಕ್ಕೆ ಆಯಿಲ್ದು ಡ್ರೆಸ್ಸಿಂಗ್ ಮಾಡ್ಕೋಬೇಕು ಇದಕ್ಕೆ. ಫೈನ್. ಸೌತ್ ಇಂಡಿಯನ್ ಸಲಾಡ್ಗೆ ಇಟಾಲಿಯನ್ ಟಚ್ ಕೊಡ್ತಾ ಇದ್ದೀರಾ ನೀವು. ಫೈನ್. ಹೇಗೆ ಕೊಡ್ತೀರಾ ಅದನ್ನು? ಹೇಗೆ ಮಾಡ್ತೀವಿ? ಏನಾಗ್ತೀರಾ ಅದಕ್ಕೆ? ಆಲಿವ್ ಆಯಿಲ್ ತೊಗೊಳ್ಳೋಣ. ಓಕೆ. ಆಲಿವ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಎಷ್ಟು ಪ್ರಮಾಣದಲ್ಲಿ ತೊಗೊಂಡ್ರಿ ಗೀತಾ? 1 ಸ್ಪೂನು. 1 ಸ್ಪೂನ್ ಆಲಿವ್ ಆಯಿಲ್. ಓಕೆ. ಚಿಲ್ಲಿ ಪೌಡರ್ ಕೊಡಿ. ಓಕೆ. ಮತ್ತು ಇದು ಜೀರಾ ಪೌಡರ್, ಲೆಮನ್ ಜ್ಯೂಸು. ಲೆಮನಲ್ಲಿ ವಿಟಮಿನ್ ಸಿ ಇರುತ್ತೆ. ವಾವ್. ಎಲ್ಲಿ ಕಲ್ತ್ಕೊಂಡ್ರಿ ಇದನ್ನ, ಇಟಾಲಿಯನ್ ಟಚ್ ಕೊಡಬೇಕು ಅನ್ನೋದನ್ನ? ಎಂಥ ಕೊಲಾಬ್ರೇಷನ್ ಅಲ್ಲ ಇದು? ನೋಡ್ತಾ ಇರ್ತೀವಿ. ನೋಡಿ ಹೋಟೆಲಲ್ಲಿ ನೋಡ್ತೀವಲ್ಲ. ಸೊ ಹೋಟೆಲ್ಸ್ಗೆಲ್ಲ ಹೋದ್ರೆ ಅಲ್ಲಿ ಕೇಳ್ತೀರಾ? ಕೇಳ್ತೀನಿ. ಓ ಸೂಪರ್ ಅಲ್ಲ. ಓಕೆ. ಕೇಳ್ತೀವಿ. ಹೇಳ್ತಾರಾ ರೆಸಿಪೀಸ್ ಎಲ್ಲ? ಸೀಕ್ರೆಟ್ ಬಿಟ್ಕೊಡ್ತಾರಾ? ಕೆಲವರು ಬಿಟ್ಕೊಡ್ತಾರೆ, ಕೆಲವರು ಬಿಟ್ಕೊಡಲ್ಲ. ಸ್ವಲ್ಪ ಸಾಲ್ಟ್ ಸೇರಿಸ್ಕೊಡ್ತೀನಿ. ಇದನ್ನ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಹನಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸ್ವೀಟ್ನೆಸ್ ಬರಲಿ ಅಂತ, ಟಚ್ ಸಿಗಲಿ ಅಂತ. ಎಷ್ಟು ಸ್ಪೂನ್ ಹನಿ ತೊಗೊಂಡ್ರಿ? ತುಂಬ ಸ್ವೀಟ್ ಆದ್ರೂ ಚೆನ್ನಾಗಿ ಅನ್ಸಲ್ಲ ಅದು. ಹಾಫ್ ಸ್ಪೂನ್ ಮಿಕ್ಸ್ ಮಾಡ್ಕೊಂಡು. ಈಗ ನೋಡಿ, ನನಗೆ ಮೆಥಡೇ ಗೊತ್ತಿರಲಿಲ್ಲ. ಸುಮ್ಮನೆ ಸಲಾಡ್ ಮಾಡ್ತಿರ್ತೀವಿ ಮನೆಯಲ್ಲಿ. ನಾವು ಇನ್ಮೇಲೆ ಇಟಾಲಿಯನ್ ಟಚ್ ಕೊಡ್ಬೋದು ಅಲ್ವಾ? ಮಾಡಿ ನೋಡಿ, ತುಂಬ ಚೆನ್ನಾಗಿ. ಖಂಡಿತ. ನೆಕ್ಸ್ಟ್ ಈಗ ಕ್ರಂಚಿ ಇರಲಿ ಅಂದ್ಬಿಟ್ಟು ಕಡಲೆ ಬೀಜ ಹುರಿದ್ಬಿಟ್ಟು ಫ್ರೈ ಮಾಡಿ ಕ್ರಷ್ ಮಾಡ್ಕೊಂಡಿದ್ದೀರಾ. ಇಷ್ಟು ಹಾಕ್ತೀರಾ? ಹಾಂ. ಮಕ್ಳಿಗೆ ಮೋಸ್ಟ್ಲಿ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ನೀವು ಡೆಕೋರೇಟ್ ಮಾಡಿ ಕೊಟ್ಬಿಟ್ರೆ. ಆರಾಮ್ಸೆ ಕಲರ್ಫುಲ್ ಆಗಿರುತ್ತಲ್ಲ. ತರಕಾರಿ ಯಾರು ತಿನ್ನಲ್ಲ ಮಕ್ಕಳು ಅಂಥವ್ರಿಗೆ. ಕೊತ್ತಂಬರಿ ಸೊಪ್ಪು. ನನಗೆ ಹೆಂಗೆ ಅನ್ನಿಸ್ತದೆ ಗೊತ್ತಾ, ಐಸ್ ಕ್ರೀಮ್ ಮೇಲೆ ನಟ್ಸ್ ಎಲ್ಲ ಹಾಕ್ಕೊಡ್ತಾರಲ್ಲ, ಆ ಫೀಲ್ ಬರ್ತಾ ಇದೆ ನನಗೆ ಇವಾಗ. ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು. ಓಕೆ. ನೋಡಿ, ಮಿಕ್ಸ್ ಮಾಡೋದು ಒಂದು ಆರ್ಟ್. ಹೆಂಗೆಂಗೋ ಮಿಕ್ಸ್ ಮಾಡಿಬಿಡೋಕ್ಕಾಗಲ್ಲ ಅಲ್ಲಿ. 2 ಸ್ಪೂನ್ಗಳನ್ನ ಬಳಸಿ ಅಲ್ಲ. ಸೊ ಅದು ಪ್ರಪೋರ್ಷನೇಟಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆನೂ. ನಮಗಿಲ್ಲಿ ನೋಡಿ, ಉಪ್ಪು ಸಿಕ್ತು, ಹುಳಿ ಸಿಕ್ತು, ಖಾರ ಸಿಕ್ತು, ಎಲ್ಲ ಬ್ಲೆಂಡ್ ಆಗುತ್ತೆ ಅಲ್ವಾ? ಹೌದೌದು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ. ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಚೆನ್ನಾಗಿ ಅನ್ಸುತ್ತಲ್ಲ. ಮಕ್ಕಳು ಕೇಳ್ತಿರ್ತಾರೆ, ನಿಮ್ಮ ದೊಡ್ಡ ಮಕ್ಕಳಲ್ವಾ? ಸೊ ಊಟದ ಜೊತೆಗೆ ಏನಾದರೂ ಸಲಾಡ್ ಮಾಡ್ಕೊಡ್ತೀರಾ? ಒಳ್ಳೆ ಅಮ್ಮ. ಆಯ್ತು, ಈಗ ಓಕೆ ಆಗಿದೆ. ಹಣ್ಣುಗಳು ಮತ್ತು ಸ್ಪ್ರೌಟ್ಸ್ನ ಬಳಸಿ ಸಲಾಡ್ ಮಾಡಾಗಿದೆ. ಚಿಕನ್ ಏನಾಯಿತು ಅಂತ ಗಮನ ಕೊಡೋಣ ಇವಾಗ. ನೋಡೋಣ ಬನ್ನಿ. ಇದಾಗಿದೆ ಸೌಮ್ಯ ಅವರೇ. ಸರ್ವ್ ಮಾಡೋಣ. ಚೆನ್ನಾಗಿ ಅನಿಸ್ತಾ ಇದೆ ನೋಡೋದಕ್ಕೆ, ಕಲರ್ ಕೂಡ ಅಲ್ಲ. ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ ಅಲ್ಲ. ಮೇನಲ್ಲಿ ಪೆಪ್ಪರು, ಕರಿಬೇವಿನ ಸೊಪ್ಪು. ಇದು ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಪೆಪ್ಪರ್ದು ಕ್ವಾಂಟಿಟಿ ಜಾಸ್ತಿ ಇದೆ, ಸ್ಮೆಲ್ ಕೂಡ ಚೆನ್ನಾಗಿ ಅನಿಸ್ತದೆ. ಸರ್ವ್ ಮಾಡೋಣ ಈಗ. ಖಂಡಿತ. ಸ್ಟವ್ ಆಫ್ಕೊಂಡ್ಬಿಡೋಣ. ಸರ್ವಿಂಗ್ ಬೌಲ್ಗೆ ಚಿಕನ್ ಸರ್ವ್ ಮಾಡೋಣ. ಬಿಸಿಯಾದಂಥ ಪೆಪ್ಪರ್ ಚಿಕನ್ ರೆಡಿ. ಇದಕ್ಕೆ ಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೋಣ. ಓಕೆ. ಈಗ ಸಲಾಡ್ ಸಹ ಸರ್ವ್ ಮಾಡ್ತಿದ್ದೀನಿ. ಹೇಗೆ ಕಲರ್ಫುಲ್ಲಾಗಿ ಕಾಣ್ತಿದೆ. ಹೌದು. ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಇದು. ಖಂಡಿತವಾಗೂ ಟೇಸ್ಟ್ ಮಾಡೋಣ. ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ತುಂಬ ಹೆಲ್ಪ್ಫುಲ್. ಹೌದು, ಖಂಡಿತ. ಟೇಸ್ಟ್ ಮಾಡಿ. ಖಂಡಿತವಾಗಿಯೂ ವೀಕ್ಷಕರೇ, ಇದು ಗೀತಾ ಅವರು ರೆಡಿ ಮಾಡಿರುವಂತಹ ಮಂಡ್ಯ ಶೈಲಿಯ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಬಿಸಿಯಾದಂಥ ಚಿಕನ್ ಜೊತೆಗೆ ಹಣ್ಣುಗಳು ಮತ್ತೆ ಸ್ಪ್ರೌಟ್ಸ್ನ ಬಳಸಿ ಇಟಾಲಿಯನ್ ಟಚ್ ಕೊಟ್ಟಿರುವಂಥ ಸಲಾಡ್ ರೆಡಿ ಆಗಿದೆ. ಇವೆರಡನ್ನು ಕೂಡ ನಾನು ಟೇಸ್ಟ್ ಮಾಡ್ತೀನಿ. ಅದಕ್ಕೂ ಮೊದಲು 2 ರೆಸಿಪಿಯ ಒಂದು ರೀಕ್ಯಾಪ್ ಅನ್ನ ನೋಡ್ಕೊಂಡು ಬರೋಣ. ಮಂಡ್ಯ ಸ್ಟೈಲ್ ಪೆಪ್ಪರ್ ಚಿಕನ್ ಮಾಡುವ ವಿಧಾನ. ಮೊಸರು, ಉಪ್ಪು, ಅರಿಶಿನ ಹಾಕಿ 1 ಗಂಟೆಗಳ ಕಾಲ ಅರ್ಧ ಕೆಜಿ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿ ಇಟ್ಟುಕೊಳ್ಳಿ. ನಂತರ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಯಾದ ಕೂಡಲೇ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ಮಂದ ಉರಿಯಲ್ಲಿ ಫ್ರೈ ಮಾಡಿ. ಇದಾದ ನಂತರ ಕರಿಬೇವು, ಹೆಚ್ಚಿರುವ ಈರುಳ್ಳಿ 2, 4 ಗುಂಟೂರು ಮೆಣಸಿನಕಾಯಿ, 3ರಿಂದ 4 ಹಸಿಮೆಣಸಿನಕಾಯಿ ಹಾಕಿ ಕೆಂಪಗಾಗುವವರೆಗೂ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಮ್ಯಾರಿನೇಟ್ ಮಾಡಿರುವ ಚಿಕನ್ ಹಾಕಿ ಕೂಡಿಸಿ. ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ.
ಈಗ ಮತ್ತೊಂದು ಬಾಣಲೆಯಲ್ಲಿ ಧನಿಯಾ 1 ಚಮಚ, 1 ಚಮಚ ಜೀರಿಗೆ, 2 ಚಮಚ ಕಾಳು ಮೆಣಸು, 1/4 ಚಮಚ ಸೋಂಪು ಹಾಕಿ ಮಂದ ಉರಿಯಲ್ಲಿ ಘಮ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಈಗ ಬೇಯುತ್ತಿರುವ ಚಿಕನ್ಗೆ ಪುಡಿ ಮಾಡಿಟ್ಟುಕೊಂಡಿರುವ ಮಸಾಲೆ ಪುಡಿಯನ್ನು 2 ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 1/4 ಚಮಚ ಗರಂ ಮಸಾಲೆ, ಕೊತ್ತಂಬರಿ ಸೊಪ್ಪು ಉದುರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಮಂದ ಉರಿಯಲ್ಲಿ 4 ರಿಂದ 5 ನಿಮಿಷಗಳ ಕಾಲ ಬೇಯಿಸಿದರೆ ಮಂಡ್ಯ ಸ್ಟೈಲ್ ಪೆಪ್ಪರ್ ಚಿಕನ್ ಫ್ರೈ ರೆಡಿ. ಮೊಳಕೆ ಕಟ್ಟಿದ ಹೆಸರುಕಾಳಿನ ಇಟಾಲಿಯನ್ ಸಲಾಡ್. ಒಂದು ಪಾತ್ರೆಗೆ ಮೊಳಕೆ ಹೊಡೆದ ಹೆಸರುಕಾಳು ಅರ್ಧ ಬಟ್ಟಲು, ಮೊಳಕೆ ಹೊಡೆದ ಮೆಂತ್ಯ ಅರ್ಧ ಬಟ್ಟಲು, ಅರ್ಧ ಬಟ್ಟಲು ಟೊಮೆಟೊ, ಅರ್ಧ ಬಟ್ಟಲು ದಾಳಿಂಬೆ, ಸೀಬೆಹಣ್ಣಿನ ಹೋಳು ಅರ್ಧ ಬಟ್ಟಲು, ಸ್ವೀಟ್ ಕಾರ್ನ್ ಅರ್ಧ ಬಟ್ಟಲು, ಸೌತೆಕಾಯಿ ಅರ್ಧ ಬಟ್ಟಲು, ಕ್ಯಾರೆಟ್ ಅರ್ಧ ಬಟ್ಟಲು, ಈರುಳ್ಳಿ ಅರ್ಧ ಬಟ್ಟಲು ಇಷ್ಟನ್ನು ಹಾಕಿ. ಒಂದು ಬಟ್ಟಲಿಗೆ 1 ಚಮಚ ಆಲಿವ್ ಎಣ್ಣೆ, 1/4 ಚಮಚ ಅಚ್ಚ ಖಾರದ ಪುಡಿ, 1/4 ಚಮಚ ಜೀರಿಗೆ ಪುಡಿ, ಅರ್ಧ ಹೋಳು ನಿಂಬೆ ರಸ, ಸ್ವಲ್ಪ ಉಪ್ಪು, ಅರ್ಧ ಚಮಚ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಮೊಳಕೆ ಕಾಳಿನ ಮಿಶ್ರಣಕ್ಕೆ ಸೇರಿಸಿ. ಜೊತೆಗೆ ಹುರಿದ ಕಡಲೆ ಬೀಜದ ತರಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕೂಡಿಸಿದರೆ ಮೊಳಕೆ ಕಟ್ಟಿದ ಹೆಸರುಕಾಳಿನ ಇಟಾಲಿಯನ್ ಸಲಾಡ್ ಸವಿಯಲು ಸಿದ್ಧ. ರೀಕ್ಯಾಪ್ ಅನ್ನ ನೋಡ್ಕೊಂಡು ಬಂದ್ರಲ್ವಾ ವೀಕ್ಷಕರೇ? ಈಗ ಬಿಸಿ ಬಿಸಿಯಾದಂಥ ಚಿಕನ್ ಅನ್ನ ಟೇಸ್ಟ್ ಮಾಡುವಂತ ಸಮಯ ಆಗಿದವ್ರೆ. ನಿಮ್ಗೆ ರೇಟಿಂಗ್ಸ್ ಕೊಡ್ತೀನಿ ತಿನ್ಬಿಟ್ಟು ನಾನು, ಓಕೆನಾ? ಹೇಗೆ ಅನಿಸ್ತಿದೆ ಚಿಕನ್? ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಯಾವಾಗಲೂ ಸ್ಪೈಸಿ ಆಗಿರುವಂಥ ಫುಡ್ ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾರೆಲ್ಲ ಸ್ಪೈಸಿ ಫುಡ್ನ ತುಂಬ ಇಷ್ಟಪಡ್ತಿದ್ದೆ ಅವ್ರಿಗೆ ಹೇಳಿ ಮಾಡಿಸೋಂಥ ಚಿಕನ್. ಜೊತೆಗೆ ಪೆಪ್ಪರ್ ಜಾಸ್ತಿ ಇರೋದ್ರಿಂದ ಪೆಪ್ಪರ್ ಫ್ಲೇವರ್ ಬಾಯಿ ತುಂಬ ಇದೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನೆಕ್ಸ್ಟು ಸಲಾಡ್ನ ಟೇಸ್ಟ್ ಮಾಡಲೇಬೇಕು, ಯಾಕಂತಂದರೆ ನೀವು ಇಟಾಲಿಯನ್ ಟಚ್ ಬೇರೆ ಕೊಟ್ಟಿದ್ದೀರಾ. ನೋಡ್ಕೊ ಕಲರ್ಫುಲ್ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ನೋಡಿ ಎಷ್ಟೊಂದು ತರಕಾರಿಗಳೆಲ್ಲ ಇದೆ, ಹಣ್ಣುಗಳೆಲ್ಲ ಇದೆ. ಸ್ವೀಟು ಸಾಲ್ಟು ಎಲ್ಲ ಮಿಕ್ಸ್ ಆಗಿದೆ, ಚೆನ್ನಾಗಿದೆ. ಯಾಕಂದರೆ ನಾವು ಒಂದು ರೆಗ್ಯುಲರ್ ಫಾರ್ಮೆಟ್ ಇಟ್ಕೊಂಡಿರ್ತೀವಿ ಸಲಾಡ್ ಮಾಡಬೇಕು ಅಂದಾಗ. ಎಕ್ಸ್ಟ್ರಾ ಫ್ಲೇವರ್ಸ್ ಆ್ಯಡ್ ಮಾಡಿದಾಗ ಮಕ್ಕಳು ಸೇರಿದಂತೆ ಎಲ್ರಿಗೂ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಗೀತಾ. ಥ್ಯಾಂಕ್ ಯು ಸೋ ಮಚ್ ಗೀತವರೇ. ನಮ್ಮ ಇವತ್ತಿನ ಸಂಚಿಕೆಗೆ ತಾವು ಆಗಮಿಸಿ ನಮ್ಮ ವೀಕ್ಷಕರಿಗೆ 2 ಅದ್ಭುತವಾದಂಥ ಈಸಿ ರೆಸಿಪಿ, ನೀವು ಹೇಳಿದ್ರೆ ಬ್ಯಾಚುಲರ್ಸ್ಗೆ ತುಂಬ ಹೆಲ್ಪ್ ಆಗುವಂಥ ರೆಸಿಪಿ, ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ. ಥ್ಯಾಂಕ್ ಯು, ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹೇಗಿತ್ತು ವೀಕ್ಷಕರೇ ನಮ್ಮ ಇವತ್ತಿನ ಸಂಚಿಕೆ? ಖಂಡಿತವಾಗಿಯೂ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆದಷ್ಟು ನಮ್ಮ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸಿ ಆಹಾರವನ್ನು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರುಚಿಕರವಾದಂಥ ಆಹಾರದ ಮೂಲಕ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ.